ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನೆಲ್ನ ವೀಕ್ಷಿಸ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವೀಕ್ಷಕರೇ, ಇಂದು ನಾವು ಜೀವನದ ದುಃಖವನ್ನು ಹೇಗೆ ನಿಲ್ಲಿಸುವುದು ಹಾಗೆ ಅದನ್ನು ಹೇಗೆ ಜಯಿಸುವುದು ಎನ್ನುವುದನ್ನು ಒಂದು ಸಣ್ಣ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಈ ಒಂದು ಕಥೆ ಯಾವುದು ಎಂದರೆ ಒಂದು ಸಣ್ಣ ಗುಬ್ಬಿ ಹಾಗೂ ಬಿಳಿಯ ಪಾರಿವಾಳದ ನಡುವಿನ ಸಂಭಾಷಣೆಯ ಕಥೆ. ಒಂದು ಸಣ್ಣ ಗುಬ್ಬಿ ಒಣ ಪ್ರದೇಶದಲ್ಲಿ ವಾಸವಾಗಿ ಆ ಗುಬ್ಬಿಯ ಜೀವನ ತುಂಬ ದುಃಖದಿಂದ ಕಷ್ಟಗಳಿಂದ ಕೂಡಿರುತ್ತೆ. ಅದಕ್ಕೆ ಯಾವಾಗಲೂ ಅನಾರೋಗ್ಯದಿಂದ ಬಳಲಿ ಅದರ ರೆಕ್ಕೆಗಳೆಲ್ಲ ಕಿತ್ತುಕೊಂಡು ಬೀಳೋದಕ್ಕೆ ಶುರುವಾಗ್ತಾ ಇರುತ್ತೆ. ಆದ್ದರಿಂದ ಅದಕ್ಕೆ ಆರೋದಕ್ಕೂ ಆಗೋದಿಲ್ಲ ಮತ್ತು ಅದಕ್ಕೆ ಸ್ವಂತ ಮನೆ ಅನ್ನೋದು ಕೂಡ ಇರೋದಿಲ್ಲ. ಅದಕ್ಕೆ ಆಹಾರವಿಲ್ಲದೆ ನೀರು ಸಹ ಇಲ್ಲದೆ ಬರೀ ಆ ಒಣ ಪ್ರದೇಶದಲ್ಲಿ ಒಂಟಿತನ ಹಾಗೂ ದುಃಖ ತೊಂದರೆಗಳಿಂದ ಕೂಡಿ ಅದಕ್ಕೆ ಸಾಕಾಗಿರುತ್ತೆ. ಒಂದಿನ ಒಂದು ಬಿಳಿಯ ಪಾರಿವಾಳ ಹಾರಿಕೊಂಡು ಎಲ್ಲೋ ಹೋಗ್ತಾ ಇರಬೇಕಾದ್ರೆ ಆ ಗುಬ್ಬಿ ಆ ಪಾರಿವಾಳವನ್ನು ಕಂಡು ಅಣ್ಣ ದಯವಿಟ್ಟು ನಿಲ್ಲು ಅಂತ ಅದನ್ನು ಕೂಗಿ ಕೂಗಿ ಕರೆಯುತ್ತೆ. ಆಗ ಆ ಬಿಳಿ ಪಾರಿವಾಳ ಆ ಗುಬ್ಬಿಯ ಹತ್ತಿರ ಬಂದು ಕೇಳಿ, ಏನಾಯಿತು ತಂಗಿ, ಯಾಕೆ ನೀನು ತುಂಬ ದುಃಖಿತಳಂತೆ ತೋರುತ್ತಿದೆಯಲ್ಲ ಅಂತ ಕೇಳುತ್ತೆ. ಆಗ ಆ ಗುಬ್ಬಿ ಉತ್ತರವನ್ನು ನೀಡುತ್ತೆ, ಅಣ್ಣ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ. ಆ ಬಿಳಿ ಪಾರಿವಾಳ ಅದಕ್ಕೆ ಹೇಳುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆಗ ಆ ಗುಬ್ಬಿಗೆ ಒಂದು ಚಿಕ್ಕದಾದ ಭರವಸೆ ಕಣ್ಣಲ್ಲಿ ಹುಟ್ಟುತ್ತೆ. ಗುಬ್ಬಿ ತನ್ನ 2 ಕೈಗಳನ್ನು ಜೋಡಿಸಿ ಕೈ ಮುಗಿದು ಕೇಳುತ್ತೆ, ಅಣ್ಣ ದಯವಿಟ್ಟು ದೇವರ ಬಳಿ ನನ್ನ ಬಗ್ಗೆ ಕೇಳು. ಸ್ವರ್ಗದಲ್ಲಿ ಯಾವಾಗ ನನ್ನ ದುಃಖ ಕೊನೆಯಾಗುತ್ತೆ ಅಂತ, ಯಾವಾಗ ನನ್ನ ಕಷ್ಟಗಳ ದಿನಗಳು ಕಳೆದು ಒಳ್ಳೆಯ ದಿನಗಳು ಯಾವಾಗ ಪರಿವರ್ತನೆಯಾಗುತ್ತೆ ಅಂತ ಕೇಳಿ ಅಂತ ಹೇಳುತ್ತೆ. ಆಗ ಆ ಬಿಳಿ ಪಾರಿವಾಳ ಗುಬ್ಬಿಗೆ ಮಾತನ್ನು ಕೊಡುತ್ತೆ, ಖಂಡಿತವಾಗಿಯೂ ತಂಗಿ ನಾನು ಕೇಳುತ್ತೇನೆ ಅಂತ ಅದು ಮತ್ತೆ ಸ್ವರ್ಗದ ಕಡೆಗೆ ಹಾರಿ ಹೋಗುತ್ತೆ. ಆ ಬಿಳಿಯ ಪಾರಿವಾಳ ಸ್ವರ್ಗ ತಲುಪುವಷ್ಟರಲ್ಲಿ ಅಲ್ಲಿ ಇರುವಂತಹ ಏಂಜಲ್, ಅಂದರೆ ನಾವು ದೇವತೆಗಳು ಅಂತ ಏನು ಕರಿತೀವಿ, ಆ ದೇವತೆ ಬಾಗಿಲ ಬಳಿಯೇ ಭೇಟಿಯಾಗ್ತಾರೆ. ಆ ಭೇಟಿಯಾದಾಗ ಕೇಳುತ್ತೆ, ಆ ಬಿಳಿಯ ಪಾರಿವಾಳ ಗುಬ್ಬಿಯ ದುಃಖ ತೊಂದರೆ ಕಷ್ಟಗಳ ಬಗ್ಗೆ ತಿಳಿಸುತ್ತೆ. ಆಗ ಆ ಬಿಳಿ ಪಾರಿವಾಳ ಹೇಳುತ್ತೆ, ನೀವು ಏನಾದರೂ ಒಂದು ಭರವಸೆಯನ್ನು ಕೊಟ್ಟರೆ ನಾನು ಗುಬ್ಬಿಗೆ ತಿಳಿಸುತ್ತೇನೆ ಅಂತ. ಆಗ ಆ ಏಂಜಲ್ ದೇವತೆಯನ್ನು ಹೇಳ್ತಾರೆ, ಆ ಗುಬ್ಬಿಯ ಬದುಕಲ್ಲಿ ಇನ್ನೂ 10 ವರ್ಷಗಳ ಕಾಲ ಕಷ್ಟವನ್ನು ಅನುಭವಿಸಬೇಕು ಅಂತ ದೇವರು ಬರೆದಿದ್ದಾರೆ ಅಂತ. ಆ ಗುಬ್ಬಿಗೆ ಖುಷಿ ಅನ್ನೋದೇ ಇಲ್ಲ ಎಂದು ಉತ್ತರವನ್ನು ಕೊಡುತ್ತೆ. ಯಾರು? ದೇವತೆ. ಆಗ ಪಾರಿವಾಳಕ್ಕೆ ಇದನ್ನು ಕೇಳಿ ತುಂಬ ಬೇಸರವಾಗುತ್ತೆ. ಇದನ್ನು ನಾನು ಗುಬ್ಬಿಗೆ ತಿಳಿಸಿದರೆ ಖಂಡಿತವಾಗಿಯೂ ಅವಳಿಗೆ ಬೇಸರವಾಗುತ್ತೆ, ಅವಳಿಗೆ ಇರುವಂತಹ ಭರವಸೆಯನ್ನು ಕೂಡ ಕಳೆದುಕೊಳ್ತಾಳೆ ಅಂತ ಯೋಚಿಸಿ ಇದಕ್ಕೆ ಪರಿಹಾರವಾಗಿ ಆ ಗುಬ್ಬಿಗೆ ನಾವು ಏನಾದರೂ ಮಾಡ್ಬೋದಾ ಅಂತ ದೇವತೆಯನ್ನು, ಅಂದರೆ ಏಂಜಲ್ನ ಕೇಳಿದಾಗ ಆ ದೇವತೆ ಒಂದು ಕ್ಷಣ ಯೋಚಿಸಿ ಆ ಗುಬ್ಬಿಗೆ ಹೇಳು, ಯಾವಾಗಲೂ ಎಲ್ಲದಕ್ಕೂ ಧನ್ಯವಾದಗಳು ದೇವರೇ ಎಂದು, ಕಷ್ಟದಲ್ಲೂ ದುಃಖದಲ್ಲೂ ಯಾವಾಗಲೂ ಹೇಳುವುದಕ್ಕೆ ಹೇಳು ಎಂದು. ಇದು ಗುಬ್ಬಿಯ ನಿಜವಾದ ಪರೀಕ್ಷೆಯಾಗಿರುತ್ತೆ. ಪಾರಿವಾಳ ಗುಬ್ಬಿಯ ಬಳಿ ಹೋಗಿ ಏಂಜಲ್ ಹೇಳಿರುವುದನ್ನೆಲ್ಲ ಹೇಳುತ್ತೆ. ಆಗ ಗುಬ್ಬಿಗೆ ಅರ್ಥವಾಗುವುದಿಲ್ಲ. ಆದರೆ ಗುಬ್ಬಿ ತನಗೆ ತಾನು ಮಾತನ್ನು ಕೊಟ್ಕೊಳ್ಳುತ್ತೆ, ಯಾವುದೇ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ಏನೇ ಆಗಲಿ ನಾನು ಯಾವಾಗಲೂ ಎಲ್ಲದಕ್ಕೂ ಧನ್ಯವಾದಗಳು ದೇವರೇ ಎಂದು ಹೇಳ್ಕೊಳ್ತೇನೆ ಅಂತ ನಿರ್ಧಾರವನ್ನು ಮಾಡುತ್ತೆ. ಒಂದು ದಿನ ಏನಾಗುತ್ತೆ ಅಂದರೆ ಅದು ಹಾರೋಕ್ಕೆ ಹೋಗಿ ಕೆಳಗೆ ರಪ್ ಅಂತ ಬೀಳುತ್ತೆ. ಆಗ ಅದು ಎಲ್ಲದಕ್ಕೂ ಧನ್ಯವಾದಗಳು ದೇವರೇ ಅಂತ ಹೇಳ್ತಾನೆ ಹೋಗುತ್ತೆ. ಅದಕ್ಕೆ ಬಾಯಾರಿಕೆಯಾದಾಗೂ ಕೂಡ, ನೀರು ಸಿಗದೇ ಇದ್ದಾಗಲೂ ಕೂಡ ಎಲ್ಲದಕ್ಕೂ ಧನ್ಯವಾದಗಳು ದೇವರೇ ಅಂತ. ಮತ್ತು ಅದರ ರೆಕ್ಕೆ ಮುರಿದು ಬಿದ್ದಾಗಲೂ, ಅದಕ್ಕೆ ತೊಂದರೆ ಆದಾಗಲೂ ಅದನ್ನೇ ಹೇಳುತ್ತೆ. ನಿಧಾನವಾಗಿ ಏನೋ ಮ್ಯಾಜಿಕ್, ಅಂದರೆ ಪವಾಡದ ರೀತಿಯಲ್ಲಿ ಅದು ಕೆಲಸ ಮಾಡುತ್ತಾ ಹೋಗುತ್ತೆ. ಅದು ಕೆಲಸ ಮಾಡೋಕ್ಕೆ ಶುರುವಾಗ್ತಾ ಹೋಗುತ್ತೆ. ಅದಕ್ಕೆ ಹಳೆಯ ದುರ್ಬಲ ಇರುವಂತಹ ರೆಕ್ಕೆಗಳೆಲ್ಲ ಹೋಗಿ ಬಲವಾದ ರೆಕ್ಕೆಗಳು ಬರುವುದಕ್ಕೆ ಶುರುವಾಗುತ್ತೆ. ಒಂದು ದಿನ ಅದು ತುಂಬ ದುರ್ಬಲವಾಗಿ ಒಣ ಪ್ರದೇಶದಲ್ಲಿ ನಡೆಯುತ್ತಾ ಇರಬೇಕಾದ್ರೆ ಕಪ್ಪನೆಯ ಮೋಡಗಳು ಕಾಣಿಸೋಕೆ ಶುರುವಾಗುತ್ತೆ. ಎಲ್ಲೆಲ್ಲೋ ಆಗ ಮಳೆ ಜೋರಾಗಿ ಬರೋದಕ್ಕೆ ಶುರುವಾಗುತ್ತೆ. ಎಲ್ಲಿ ಆ ಒಣ ಪ್ರದೇಶದಲ್ಲಿ ಆ ಮಳೆ ಬಂದ ಮೇಲೆ ಒಣ ಪ್ರದೇಶದಲ್ಲಿ ಗಿಡ ಮರಗಳು ಬೆಳೆಯೋದಕ್ಕೆ ಶುರುವಾಗುತ್ತೆ. ಸಣ್ಣ ಸಣ್ಣ ಹಳ್ಳ ಕೊಳ್ಳಗಳೆಲ್ಲ ನೀರಿಂದ ತುಂಬಿ ತುಳುಕಾಡುತ್ತೆ.
ಆ ಗುಬ್ಬಿಯ ಆರೋಗ್ಯ ಸುಧಾರಿಸೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಹಾರೋಕ್ಕೆ ಸಾಧ್ಯವಾಗುತ್ತೆ. ತುಂಬ ಖುಷಿಯಾಗಿ ಇರುತ್ತೆ. 10 ದಿನ ಆದಮೇಲೆ ಬಿಳಿಯ ಪಾರಿವಾಳ ಹಾರಿಕೊಂಡು ಹೋಗ್ತಾ ಇರಬೇಕಾದ್ರೆ ಗುಬ್ಬಿಯನ್ನು ಕಂಡು ಗಾಬರಿಯಾಗುತ್ತೆ. ಖುಷಿಯಾಗಿ ಹಾರಾಡ್ತಿದೆಯಲ್ಲ ಎಂದು. ಆ ಒಣ ಪ್ರದೇಶ ಈಗ ತುಂಬ ಹಸಿರಿನಿಂದ ಕೂಡಿರುತ್ತೆ. ಆ ಬಿಳಿ ಪಾರಿವಾಳ ಯೋಚಿಸುತ್ತಾ ಇದೆಲ್ಲ ಹೇಗೆ ಸಾಧ್ಯವಾಯಿತು? ಅಂದರೆ ದೇವತೆ ಹೇಳಿದ್ದು ಇನ್ನೂ 10 ವರ್ಷಗಳ ಕಾಲ ಗುಬ್ಬಿಗೆ ಕಷ್ಟ ಇದೆ ಎಂದು. ಆ ಪಾರಿವಾಳ ವೇಗವಾಗಿ ಸ್ವರ್ಗಕ್ಕೆ ಹೋಗಿ ಏಂಜಲ್ ಹತ್ರ ಕೇಳುತ್ತೆ, ಏನಾಯಿತು? ನೀವು ಹೇಳಿದ್ದು ಅವಳಿಗೆ ಇನ್ನೂ 10 ವರ್ಷಗಳ ಕಾಲ ದುಃಖ ಇದೆ ಅಂತ ಅಲ್ವಾ? ಆದರೆ ಈಗ ಅವಳ ಜೀವನ 10 ದಿನಗಳಲ್ಲಿ ತುಂಬ ಬದಲಾವಣೆ ಆಗಿದೆ ಹೇಗೆ ಅಂತ ಪ್ರಶ್ನಿಸುತ್ತೆ. ಆಗ ಏಂಜಲ್ ನಗುತ್ತಾ ಹೇಳ್ತಾರೆ, ಹೌದು, 10 ವರ್ಷ ಇದ್ದದ್ದು, ಆದರೆ ಅವಳ ಭರವಸೆ ಅದನ್ನು ಬದಲಾಯಿಸಿತು. ಯಾವಾಗ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ದೇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹೋಗ್ತಾನೋ ಆ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲಿ, ಅಂದರೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ, ಹಾಗೂ ಅದರ ಹಿಂದಿನ ಕರ್ಮವನ್ನು ಸುಡುತ್ತಾ ಬರುತ್ತೆ ಅಂತ ಹೇಳುತ್ತೆ. ಈಗ ಅವಳ ಪರೀಕ್ಷೆ ಮುಗಿಯಿತು. ಅವಳ 10 ವರ್ಷ ದುಃಖ 10 ದಿನಗಳಲ್ಲಿ ಮಾಯವಾಯಿತು. ಏಕೆಂದರೆ ಅವಳು ಪ್ರಾಮಾಣಿಕವಾಗಿ ದೇವರಿಗೆ ಧನ್ಯವಾದಗಳನ್ನು ಹೇಳಿದ್ದಕ್ಕೆ. ನಾವು ತುಂಬ ಜನ ಏನು ಮಾಡ್ತೀವಿ ಅಂತ ಅಂದರೆ, ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಚಿಕ್ಕ ಚಿಕ್ಕ ತೊಂದರೆಗಳಿಗೂ ಕೂಡ, ನಮ್ಮ ಜೀವನದಲ್ಲಿ ಬಂದಂತಹ ತೊಂದರೆಗಳಿಗೂ ಕೂಡ ದೂರು ನೀಡ್ತಾನೆ ಇರ್ತೀವಿ. ನಾವು ದೇವರಿಗೆ ಕೇಳ್ತೀವಿ, ನನಗೆ ಯಾಕೆ ಹೀಗಾಯಿತು, ನನಗೆ ಯಾಕೆ ಈ ಕಷ್ಟ ಬಂತು? ಆದರೆ ನಾವು ನಮ್ಮಲ್ಲಿ ಇರುವಂತಹ ಎಷ್ಟೋ ವಿಷಯಗಳಿಗೆ ನಾವು ಕೃತಜ್ಞತೆಯೇ ಹೇಳಿರೋದಿಲ್ಲ, ಮರ್ತಿರ್ತೀವಿ. ನಮ್ಮಲ್ಲಿ ಇರುವಂತಹ ಎಷ್ಟೋ, ನಾವಿರೋದಕ್ಕೆ ಮನೆ ಇದೆ, ತಿನ್ನೋದಕ್ಕೆ ಊಟ ಇದೆ, ಕೆಲವರಿಗೆ ಅದೇ ಇರೋದಿಲ್ಲ, ಬೇಸಿಕ್ ನೀಡ್ ಅನ್ನೋದೇ ಇರೋದಿಲ್ಲ. ಅದಕ್ಕೆ ನಾವು ಕೃತಜ್ಞತರಾಗೇ ಇರೋದಿಲ್ಲ. ಈ ಕೃತಜ್ಞತೆ ಅನ್ನೋದು ತುಂಬ ಶಕ್ತಿಶಾಲಿಯಾಗಿರುವಂಥದ್ದು. ಇದು ನಮ್ಮ ಜೀವನವನ್ನೇ ಬದಲಾಯಿಸುವಂತಹ ಶಕ್ತಿ ಅದರಲ್ಲಿದೆ. ನಾವು ಸತ್ಯತನದಿಂದ ಇದ್ದು ನಿಜವಾಗಿಯೂ ಮನಸ್ಸಿನಿಂದ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೋ, ನಮಗೆ ಕಷ್ಟ ದುಃಖದ ವಿಷಯಗಳಲ್ಲೂ ಕೂಡ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ, ನಮ್ಮಲ್ಲಿ ಆ ಕೃತಜ್ಞತೆ ಅನ್ನೋದು ಇದ್ದರೆ ನಮ್ಮ ಜೀವನ ನಿಜಕ್ಕೂ ಬದಲಾಗುತ್ತೆ. ಹಾಗೆ ಬದಲಾಗೋಕ್ಕೆ ಶುರುವಾಗುತ್ತೆ. ನಾವು ದೂರುಗಳನ್ನೇ ಹೇಳ್ತಾ ಹೋದರೆ ನಮ್ಮ ಜೀವನವನ್ನು ನಾವೇ ಭಾರವಾಗಿಸ್ಕೊಳ್ತಾ ಹೋಗ್ತೀವಿ. ಆದರೆ ಕೃತಜ್ಞತೆ ಅನ್ನೋದು ನಮ್ಮ ಜೀವನದಲ್ಲಿ ಇದ್ದರೆ ನಮ್ಮ ಜೀವನ ಕೂಡ ಹಗುರವಾಗಿಸುತ್ತೆ. ಈ ದಿನದಿಂದ ನಮಗೆ ನಾವೇ ಹೇಳಿಕೊಳ್ಳೋಣ ದೇವರಿಗೆ ಕೃತಜ್ಞತೆಯನ್ನು. ನನ್ನ ಜೀವನದಲ್ಲಿ ಇರುವಂತಹ ಕಷ್ಟಗಳಿಗೂ ಹಾಗೂ ಸುಖಗಳಿಗೂ, ಸುಖದ ಕ್ಷಣಗಳಿಗೂ ಕಷ್ಟದ ಕ್ಷಣಗಳಿಗೂ ಎಲ್ಲದಕ್ಕೂ ಧನ್ಯವಾದಗಳು ದೇವರೇ ಅಂತ ಮನಸ್ಸು ಪೂರ್ವಕವಾಗಿ ಹೇಳಿಕೊಳ್ಳೋಣ. ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.